ಮುಸ್ಲಿಮರನ್ನ ವೋಟ್ ಬ್ಯಾಂಕ್ಗಳನ್ನಾಗಿ ಬಳಸಿಕೊಂಡು ನಾವು ಅಧಿಕಾರದಲ್ಲಿರಬಹುದು ಅಂತ ಅಂದುಕೊಳ್ತಿದ್ದಂತಹ ಕೆಲ ಪಕ್ಷಗಳಿಗೆ ಈಗ ಆಘಾತ ಶುರುವಾಗಿದೆ. ಅಷ್ಟಕ್ಕೂ ಈಗ ಕೇರಳದಲ್ಲಿ ಏನ್ ನಡೀತಾ ಇದೆ? ಮಮತಾ ದೀದಿ ಪಕ್ಷದಲ್ಲಿದ್ದ ಒಬ್ಬ ಎಂಪಿ ಪಕ್ಷವನ್ನೇ ತೊರೆದು ಹೊಸ ಪಕ್ಷವನ್ನೇ ಕಟ್ಟಿದ್ದಾನೆ. ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ದೀದಿ ಸರ್ಕಾರದ ವಿರುದ್ಧನೇ ಮುಸ್ಲಿಂ ಯುವಕ ಕಿಡಿಕಾರಿದ್ದಾರೆ. मुस्लिम के लिए एक कॉलेज नहीं है, एक यूनिवर्सिटी नहीं है, एक स्कूल नहीं है. क्या किया है ममता बनर्जी हम लोग के लिए? ಕಾಂಗ್ರೆಸ್ ಸೇರಿದಂತೆ ಇನ್ನಿತರ ಪಕ್ಷಗಳಿಗೆ ಮುಂಬರುವ ಚುನಾವಣೆಯಲ್ಲಿ ದೊಡ್ಡ ಆಘಾತ ಕಾದಿದೆ ಅನ್ನೋದಕ್ಕೆ ಇದೇ ಸೂಚನೆಗಳು. ನಮಸ್ಕಾರ. ಮುಸ್ಲಿಮರನ್ನ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು ನಾವು ನೂರಾರು ವರ್ಷಗಳ ಕಾಲ ಆಡಳಿತವನ್ನ ನಡೆಸ್ತೇವೆ, ಅಧಿಕಾರದಲ್ಲಿರ್ತೇವೆ, ಎಲೆಕ್ಷನ್ ಅನ್ನ ಗೆಲ್ತೇವೆ ಅನ್ನುವಂತಹ ಭ್ರಮೆಯಲ್ಲಿರುವಂತಹ ಕಾಂಗ್ರೆಸ್ ಆಗಿರ್ಬೋದು, ಟಿಎಂಸಿ ಆಗಿರ್ಬೋದು ಅಥವಾ ಸಿಪಿಎಂ ಮುಂತಾದ ಕೆಲ ಪಕ್ಷಗಳಿಗೆ ಈಗ ನಡುಕ ಶುರುವಾಗಿದೆ. ಅವರಿಗೆ ಒಂದು ಎಚ್ಚರಿಕೆಯ ಗಂಟೆ ಕೇಳಿಸೋದಕ್ಕೆ ಪ್ರಾರಂಭ ಆಗಿದೆ. ಈಗ ಮುಸ್ಲಿಮರೇ ನಮ್ಮನ್ನ ನೀವು ಈ ರೀತಿಯಾಗಿ ವೋಟ್ ಬ್ಯಾಂಕ್ಗಳನ್ನಾಗಿ ಬಲಿಪಶುಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿಡಿದೆದ್ದಿದ್ದಾರೆ. ತಮ್ಮನ್ನ ಬಲಿಪಶುಗಳನ್ನಾಗಿ ಮಾಡಿಕೊಂಡು ತಮ್ಮ ಮೇಲೆ ಸವಾರಿಯನ್ನ ಮಾಡ್ತಾ ಇರುವಂತಹ ಇಂಥ ಕೆಲ ಪಕ್ಷಗಳಿಗೆ ಈಗ ಮುಸ್ಲಿಮರೇ ಛಡಿ ಏಟನ್ನ ಕೊಡ್ತಿದ್ದಾರೆ. ಈ ಕುರಿತಂತೆ ಇತ್ತೀಚೆಗೆ ಒಂದೊಂದೇ ವರದಿಗಳು ಹೊರಗಡೆ ಬರ್ತಾ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ದೀದಿ ಸರ್ಕಾರದ ವಿರುದ್ಧನೇ ಒಬ್ಬ ಮುಸ್ಲಿಂ ಯುವಕ ಸಿಡಿದೆದ್ದಿದ್ದಾನೆ. ಮಮತಾ ದೀದಿ ಅವರು ಮುಸ್ಲಿಮರಿಗೋಸ್ಕರ ಏನು ಮಾಡಿದ್ರು? ನಮ್ಮ ರಾಜ್ಯದಲ್ಲಿ ಮುಸ್ಲಿಮರಿಗೋಸ್ಕರ ಒಂದೊಳ್ಳೆ ಸ್ಕೂಲ್ ಇದೆಯಾ, ಕಾಲೇಜ್ ಇದೆಯಾ, ಏನಾದರೂ ಇದೆಯಾ? ಇವರು ನಮ್ಮನ್ನ ಕೇವಲ ದೊಂಬಿ ಮಾಡೋದಕ್ಕೆ, ಗಲಾಟೆ ಮಾಡೋದಕ್ಕೆ, ಬೆಂಕಿ ಹಚ್ಚೋದಕ್ಕೆ, ಹಿಂದೂಗಳು ಹಬ್ಬದಲ್ಲಿ ಮೆರವಣಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡೋದಕ್ಕೆ ನಮ್ಮನ್ನ ಬಳಸ್ಕೊಂಡು ಅವರ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಂಡ್ರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ. ಇದೊಂದೇ ಘಟನೆ ಅಲ್ಲ. ಮಮತಾ ದೀದಿಯ ಪಕ್ಷದಲ್ಲೇ ಇದ್ದಂತಹ ಒಬ್ಬ ಎಂಪಿ, ಆತನ ಹೆಸರು ಹುಮಾಯುನ್ ಕಬೀರ್ ಅಂತ ಹೇಳಿ, ಆತ ಏನು ಮಾಡಿದ? ಪಕ್ಷವನ್ನೇ ತೊರೆದು ಬಿಟ್ಟ. ತನ್ನ ನಾಯಕಿಯ ವಿರುದ್ಧನೇ ಅಂದ್ರೆ ಮಮತಾ ಬ್ಯಾನರ್ಜಿ ವಿರುದ್ಧನೇ ತಿರುಗಿ ಬಿದ್ದು ಒಂದು ಹೊಸ ಪಕ್ಷವನ್ನೇ ಕಟ್ಟಿದ. ಇನ್ನೊಂದು ಕಡೆ ಬಿಹಾರದಲ್ಲಿ ಅನಾದಿ ಕಾಲದಿಂದಲೂ ಮುಸ್ಲಿಮರನ್ನ ಜಹಗೀರುಗಳ ಹಾಗೆ ಬಳಸಿಕೊಳ್ತಾ ಇದ್ದಂತಹ ಕಾಂಗ್ರೆಸ್ಗೆ ಅಸಾದುದ್ದೀನ್ ಓವೈಸಿ ಅವರು ಮುಟ್ಟಿ ನೋಡಿಕೊಳ್ಳುವಂತಹ ಒಂದು ಏಟನ್ನೇ ಕೊಟ್ಟಿದ್ದಾರೆ. ಓವೈಸಿ ಅವರು ಹೈದರಾಬಾದ್ನಿಂದ ಬಿಹಾರಿಗೆ ಹೋಗಿ ಅಲ್ಲಿ ತನ್ನ ವರ್ಚಸ್ಸನ್ನ ಬಳಸಿಕೊಂಡು ಗೆದ್ದು ತೋರಿಸಿದ್ರು. ಇದೆಲ್ಲ ಒಂದು ಕಡೆ ಆದ್ರೆ ಈಗ ಕೇರಳದಲ್ಲಿ ಇನ್ನೊಂದು ರೀತಿ ಬೆಳವಣಿಗೆ ನಡೆದಿದೆ. ಸೊ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ಗಳನ್ನಾಗಿ ಬಳಸಿಕೊಳ್ತಾ ಇದ್ದಂತಹ, ಮುಸ್ಲಿಮರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಥರ ಟ್ರೀಟ್ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ಆದಿಯಾಗಿ ಇನ್ನುಳಿದ ಕೆಲ ಪಕ್ಷಗಳಿಗೆ ಮುಂದಿನ ಎಲೆಕ್ಷನ್ನಲ್ಲಿ ದೊಡ್ಡ ಆಘಾತನೇ ಕಾದಿದೆ ಅನ್ನೋದರ ಸೂಚನೆಗಳಿದು. ಹಾಗಾದ್ರೆ ಕೇರಳದಲ್ಲಿ ಏನಾಗಿದೆ ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಕೇರಳದಲ್ಲಿ ಒಂದು ಮುಸ್ಲಿಂ ಧರ್ಮಗುರುಗಳ ಸಂಘಟನೆ ಇದೆ. ಅದರ ಹೆಸರು ಸಮಸ್ತ ಅಂತ ಹೇಳಿ. ಆ ಸಂಘಟನೆ ಈಗ ತನ್ನದೇ ಸಮುದಾಯದಲ್ಲಿರುವಂತಹ ಅಂದ್ರೆ ಮುಸ್ಲಿಂ ಸಮುದಾಯದಲ್ಲೇ ಇರುವಂತಹ ಕೆಲವೊಂದಿಷ್ಟು ತೀವ್ರಗಾಮಿ ಗುಂಪುಗಳ ಬಗ್ಗೆ ಯುದ್ಧವನ್ನ ಸಾರಿದೆ. ಜಮಾತ್ ಎ ಇಸ್ಲಾಮಿ ಅನ್ನುವಂತಹ ಮುಸ್ಲಿಂ ಸಂಘಟನೆ ಏನಿದೆ, ಇದರ ಮೂಲ ಉದ್ದೇಶನೇ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡೋದು. ಸೊ ಈ ವಿಚಾರವಾಗಿ ಈ ಜಮಾತ್ ಎ ಇಸ್ಲಾಮಿ ಅನ್ನುವಂತಹ ಸಂಘಟನೆ ಏನಿದೆ, ಇದು ಮುಸ್ಲಿಂ ಯುವಕರ ಬ್ರೈನ್ ವಾಶ್ ಮಾಡ್ತಾ ಇದೆ, ಇದರಿಂದ ಮುಸ್ಲಿಂ ಯುವಕರು ದಾರಿ ತಪ್ತಾ ಇದ್ದಾರೆ ಅನ್ನುವಂತಹ ಉದ್ದೇಶದಿಂದ ಸಮಸ್ತ ಅನ್ನುವಂತಹ ಸಂಘಟನೆ ಕೇರಳದಿಂದ ಈ ಸಂಘಟನೆಯನ್ನ ಹೊರಗಡೆ ಹಾಕುವುದಕ್ಕೆ ನಿರ್ಧಾರ ಮಾಡಿದೆ. ಇಲ್ಲಿ ಸಮಸ್ತ ಅಂದ್ರೆ ಸಾಂಪ್ರದಾಯಿಕ ಸುನ್ನಿ ಮುಸ್ಲಿಮರಿರುವಂತಹ ಒಂದು ಸಂಘಟನೆ. ಈ ತೀವ್ರಗಾಮಿಗಳ ವಿರುದ್ಧ, ಜಮಾತೆ ಇಸ್ಲಾಮಿ ಅನ್ನುವಂತಹ ಸಂಘಟನೆ ವಿರುದ್ಧ ಮುಸ್ಲಿಂ ಧರ್ಮಗುರುಗಳೇ, ಒಂದು ಮುಸ್ಲಿಂ ಸಂಘಟನೆನೇ ಈ ರೀತಿ ಮಾತುಗಳನ್ನ ಆಡ್ತಾ ಇದ್ರೆ ಕಾಂಗ್ರೆಸ್ ಮಾತ್ರ ಅವರ ಪರವಾಗಿ ನಿಂತ್ಕೊಂಡಿದೆ. ಕೇರಳದ ವಿರೋಧ ಪಕ್ಷದ ನಾಯಕ ವಿ.ಡಿ. ಸತೀಶನ್ ಮುಂಬರುವ ಚುನಾವಣೆಯಲ್ಲಿ ಜಮಾತೆ ಇಸ್ಲಾಮಿಯಿಂದ ಬೆಂಬಲವನ್ನ ಪಡೆಯುವುದಕ್ಕೆ ಮುಂದಾಗಿದ್ದಾರೆ. ಇವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಜಮಾತೆ ಇಸ್ಲಾಮಿ ಅನ್ನುವಂತಹ ಸಂಘಟನೆ ನಾವೇನು ಇಸ್ಲಾಮಿಕ್ ರಿಪಬ್ಲಿಕ್ ಮಾಡ್ತೇವೆ ಅಂತ ಹೇಳಿದಾರಾ? ಇಲ್ಲ ತಾನೆ. ನಾವು ಅವರ ಸಪೋರ್ಟ್ ಅನ್ನ ತೆಗೆದುಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ಕೇಳಿದ್ದಾರೆ. ಅಲ್ಲ, ಒಂದು ದೇಶ ವಿರೋಧಿ ಚಿಂತನೆಯನ್ನ ಹೊಂದಿರುವಂತಹ ಸಂಘಟನೆಯಿಂದ ಈ ಕಾಂಗ್ರೆಸ್ನವರು ಬೆಂಬಲವನ್ನ ಪಡಿಬೇಕಿತ್ತ? ಕಾಂಗ್ರೆಸ್ನ ಈ ನಡೆ ಬಗ್ಗೆ ಬಿಜೆಪಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಶೆಹಜಾದ್ ಪೂನಾವಾಲಾ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್
ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿ ಉಳಿದಿಲ್ಲ, ಅದು ಇಸ್ಲಾಮಿಕ್ ಕ್ಯಾಲಿಫೇಟ್ ಕಾಂಗ್ರೆಸ್ ಆಗಿ ಬದಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಕೇರಳದ ಇಸ್ಲಾಮಿಕ್ ಸಂಘಟನೆಗಳೇ, ಇಸ್ಲಾಮಿಕ್ ಧರ್ಮಗುರುಗಳೇ ಇಂತಹ ತೀವ್ರಗಾಮಿಗಳನ್ನ ದೂರ ಇಡಿ ಅಂತ ಹೇಳ್ತಿರ್ಬೇಕಾದ್ರೆ ಕಾಂಗ್ರೆಸ್ ಮಾತ್ರ ಇವರಿಗೆ ಯಾಕೆ ರೆಡ್ ಕಾರ್ಪೆಟ್ ಹಾಕ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಶಹಜಾದ್ ಪೂನಾವಾಲಾ ಎತ್ತಿದ್ದಾರೆ. ಸೊ ಈ ಬೆಳವಣಿಗೆಯ ಪರಿಣಾಮ ಏನಾಗಬಹುದು? ಮುಸ್ಲಿಮರನ್ನ ವೋಟ್ ಬ್ಯಾಂಕ್ಗಳ ಹಾಗೆ ಬಳಸಿಕೊಳ್ತಾ ಇದ್ದಂತಹ ಕೆಲ ಪಕ್ಷಗಳಿಗೆ ಇನ್ಮುಂದೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಅದು ವೆಸ್ಟ್ ಬೆಂಗಾಲ್ ಆಗಿರಲಿ, ಕೇರಳ ಆಗಿರಲಿ, ಮೇ ಬಿ ಇನ್ನು ಮುಂದಿನ ದಿನಗಳಲ್ಲಿ ತಮಿಳುನಾಡು ಆಗಿರಬಹುದು. ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.